ಉಸ್ತುವಾರಿ ವಹಿಸಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ರವರೇ, ಸುರ್ಜೇವಾಲಾರವರೇ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ ಹಾಗೂ ಎಲ್ಲ ಎ.ಸಿ.ಸಿ ಮತ್ತು ಕೆ.ಪಿ.ಸಿ.ಸಿ ಮುಖಂಡರುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇಷ್ಟೇ. ನಮ್ಮ ಯಲಬುರ್ಗ ಜನಪ್ರಿಯ ಶಾಸಕರು 6 ಸಲ ಶಾಸಕರಾಗಿದ್ದಾರೆ, 2 ಸಲ ಮಂತ್ರಿಗಳಾಗಿದ್ದಾರೆ, 1 ಸಲ ಸಂಸದರಾಗಿದ್ದಾರೆ, 1 ಸಲ ದೆಹಲಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಸುಮಾರು 4.5 ದಶಕಗಳ ಕಾಲ ಅವರು ರಾಜಕಾರಣದಲ್ಲಿ ತಮ್ಮ ಅನುಭವವನ್ನು ಮತ್ತು ಅದರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸುಮಾರು ಇವತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೀವಿ. ಇವತ್ತು ರೈಲ್ವೆ ಇರ್ಬೋದು, ಮೊರಾರ್ಜಿ ಸ್ಕೂಲ್ ಇರ್ಬೋದು, PG ಸೆಂಟರ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಕುಡಿಯ ನೀರು ಇರ್ಬೋದು, ಕೆರೆ ತುಂಬಿಸುವಂಥ ಕೆಲಸ ಇರ್ಬೋದು, ಆರೋಗ್ಯ ಇರ್ಬೋದು, ಕನಕ ಭವನ ಇರ್ಬೋದು, ವಾಲ್ಮೀಕಿ ಭವನ ಇರ್ಬೋದು, ಬುದ್ಧ ಬಸವ ಅಂಬೇಡ್ಕರ್ ಭವನ ಇರ್ಬೋದು, ಬಸವೇಶ್ವರ ಭವನ ಇರ್ಬೋದು. ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ಈ ಪತ್ರಿಕಾ ಮಿತ್ರರನ್ನು ಈ ಪತ್ರಿಕಾಗೋಷ್ಠಿಯನ್ನು ಕರೆದು ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಹಿರಿತನ, ನಮ್ಮ ಈ ಕ್ಷೇತ್ರದ ನಾಯಕರು ಕಾರಣೀಭೂತರಾಗಿದ್ದಾರೆ. ಇಂಥ ಕಾರಣೀಭೂತರಾಗಿ ಸಾಕಷ್ಟು 5 ರಿಂದ 6 ಸಲ ಶಾಸಕರಾಗಿ, 2 ಸಲ ಮಂತ್ರಿಗಳಾಗಿ, ವಿಶೇಷ ಪ್ರತಿನಿಧಿಗಳಾಗಿ, ಸಂಸದರಾಗಿ ಇಷ್ಟೆಲ್ಲ ಹಿರಿತನವಿದ್ರೂ ಕೂಡ ಮೀನಮೇಷನ್ ಸರ್ಕಾರದವರು ಮಂತ್ರಿ ಸ್ಥಾನ ಕೂಡ ಮೊದಲನೇ ಹಂತದಲ್ಲೇ ಕೊಡಬೇಕಾಗಿತ್ತು. ಅವ್ರಿಗೆ ಯಾವ ಹಿರಿತನವನ್ನು ಪರಿಗಣಿಸಿದ. ಆದರೂ ಒಂದು ಸಾಮಾಜಿಕ ನ್ಯಾಯದಲ್ಲಿ ಸ್ವಲ್ಪ ಒಂದಿತ್ತು ಹಿಂದ 2ನೇ ಹಂತಕ್ಕೆ ಬರ್ಬೋದು ಅನ್ನೋದು ಅನಿಸಿದ್ವಿ. ಆದರೂ ಬರಲೇಬೇಕಂತ ಹಿರಿತನ ಅಂತ ರಾಜಕಾರಣಿಗಳಿಗೆ ಮಂತ್ರಿ ಸ್ಥಾನ ಸಿಗ್ತದೆ. ಕ್ಷೇತ್ರ ಅಲ್ಲ, ರಾಜ್ಯಾದ್ಯಂತ ಅಭಿವೃದ್ಧಿಯ ಹೊಂದಲಿಕ್ಕೆ ದೂರದೃಷ್ಟಿಯ ಒಂದು ವಿಚಾರವಂತರಿಗೆ ಸಿಗಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಇಷ್ಟ ಅವ್ರು ಮಾಡಿದ್ದಾರೆ. ಹಾಗಾಗಿ ಅವರು ಅನುಭವಿ ರಾಜಕಾರಣಿಗಳು, ಅವರ ದೂರದೃಷ್ಟಿಯ ನಾಯಕರವರು. ಅಂಥವರು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇದ್ದರೆ ಒಂದು ಸರ್ಕಾರಕ್ಕೆ ಉತ್ತಮವಾದಂಥ ಒಂದು ಒಳ್ಳೆಯ ಹೆಸರು ಕೂಡ ಬರುತ್ತೆ. ಹೀಗಾಗಿ ಅವರಿಗೆ ಸರ್ಕಾರದಲ್ಲಿ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರ್ಥಿಕ ಸಲಹೆಗಾರರಾಗಿ ಒಳ್ಳೆಯ ಒಂದು ಸಲಹೆಯನ್ನು ಕೊಟ್ಟು ರಾಜ್ಯದ ಉತ್ತಮ ಬಜೆಟ್ ಅನ್ನು ಕೂಡ ಸಿದ್ದರಾಮಯ್ಯ ಜೊತೆಗೆ ಮಾಡಲಿಕ್ಕೆ ಕೈ ಜೋಡಿಸಿದ್ದಾರೆ. ಇವಾಗಾದರೂ ಕೂಡ ಅಂಥವರಿಗೆ ಒಂದು ಅಂಕಿ ಸಂಖ್ಯೆ ಗೊತ್ತಿರುತ್ತೆ. ಆರ್ಥಿಕ ಬಗ್ಗೆ ಬಹಳ ಅನುಭವ ಇದೆ ಅವರಿಗೆ, ಅಂಕಿ ಸಂಖ್ಯೆ ಕೂಡ ಗೊತ್ತಿರುವಂಥ ವಿಷಯ. ಹಾಗಾಗಿ ಅವರಿಗೆ ಈ ಒಂದು ಸರ್ಕಾರದಲ್ಲಿ ಒಂದು ಹಣಕಾಸು ಮಂತ್ರಿಯನ್ನಾಗಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಕೆ ನಾವು ಈ ಒಂದು ಮಾಧ್ಯಮ ಗೋಷ್ಠಿ ಕರೆದಿರುವಂಥ ವಿಷಯ.